ಈ ವಿಡಿಯೋದ ಮುಖಾಂತರ ವಿದ್ಯಾರ್ಥಿನಿಯರು ಹಣಕಾಸಿನ ಸೇವೆಗಳ ಬಗ್ಗೆ ತಿಳಿದುಕೊಳ್ಬೇಕಾಗ್ತದೆ. ನಿಮಗೆಲ್ಲ ಪ್ರಶ್ನೆ ಬರ್ಬೋದು, ಹಣಕಾಸಿನ ಸೇವೆಗಳನ್ನು ವಿವರಿಸಿ. ಹಣಕಾಸಿನ ಸಂಸ್ಥೆಗಳು ಮುಖ್ಯವಾಗಿ 2 ಪ್ರಕಾರದ ಸೇವೆಗಳನ್ನು ಸಲ್ಲಿಸುತ್ತವೆ. ಅದರಲ್ಲಿ ಮೊದಲದ್ದು ಶುಲ್ಕ ಆಧಾರಿತ ಸೇವೆಗಳು. ಇವುಗಳನ್ನು ನಾವು ಮಾರ್ಗದರ್ಶನದ ನಮೂನೆಯ ಸೇವೆಗಳು, ಅನಂತರ ನಿಧಿ ಆಧಾರಿತ ಸೇವೆಗಳು, ಆಸ್ತಿ ಆಧಾರಿತ ಸೇವೆಗಳು ಎಂಬ 2 ಪ್ರಕಾರವಾಗಿ ಸೇವೆಗಳನ್ನು ವಿಭಾಗೀಕರಿಸಲಾಗಿದೆ. ಅಂದರೆ ಹಣಕಾಸಿನ ಸೇವೆಗಳನ್ನು ಮುಖ್ಯವಾಗಿ 2 ಪ್ರಕಾರದಲ್ಲಿ ವಿಂಗಡಿಸಲಾಗಿದೆ. ಮೊದಲನೇದ್ದು ಶುಲ್ಕ ಆಧಾರಿತ ಸೇವೆಗಳು ಅಥವಾ ಮಾರ್ಗದರ್ಶನ ನಮೂನೆಯ ಸೇವೆಗಳು. ಎರಡನೇದು ನಿಧಿ ಆಧಾರಿತ ಸೇವೆಗಳು, ಅವುಗಳನ್ನು ನಾವು ಆಸ್ತಿ ಆಧಾರಿತ ಸೇವೆಗಳಂತ ಕರಿತೀವಿ. ಇದರಲ್ಲಿ ಮತ್ತು ಶುಲ್ಕ ಆಧಾರಿತ ಸೇವೆಗಳಲ್ಲಿ ಏನೇನು ಬರ್ತವೆ, ಅನಂತರ ನಿಧಿ ಆಧಾರಿತ ಸೇವೆಗಳಲ್ಲಿ ಏನೇನು ಬರ್ತವೆ ಅನ್ನೋದನ್ನು ನೋಡ್ಕೋಬೇಕು. ಶುಲ್ಕ ಆಧಾರಿತ ಸೇವೆಗಳಲ್ಲಿ ಉದಾಹರಣೆಗೆ ಷೇರುಗಳ ನಿರ್ವಹಣೆ, ಬಂಡವಾಳ ಹಾಕಿದವರ ಪಟ್ಟಿಯ ನಿರ್ವಹಣೆ, ಸಂಘಗಳು ಮತ್ತು ಸಂಸ್ಥೆಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವುದು ಅಥವಾ ಸೂಚಿಸುವುದು, ಬಂಡವಾಳ ಪತ್ರಗಳ ನಿರ್ವಹಣೆ ಹಾಗೂ ಕ್ರೆಡಿಟ್ ರೇಟಿಂಗ್ ಅಂತಂದರೆ ಸಂಸ್ಥೆಗಳ ಬಗ್ಗೆ ಸಮಗ್ರ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವುದು. ಇವು ಎಲ್ಲಿ ಬರ್ತವೆ? ಶುಲ್ಕ ಆಧಾರಿತ ಸೇವೆಗಳು. ಮೊದಲದ್ದು ಷೇರು ಬಿಡುಗಡೆ ನಿರ್ವಹಣೆ ಅಥವಾ ಷೇರುಗಳ ನಿರ್ವಹಣೆ. ಷೇರುಗಳನ್ನು ಸಾರ್ವಜನಿಕರಿಗೆ ವಿತರಿಸುವುದಕ್ಕಿಂತ ಪೂರ್ವದಲ್ಲಿ ಎಲ್ಲ ತಯಾರಿಗಳನ್ನು ಸಂಸ್ಥೆಗಳು ಮಾಡಿಕೊಳ್ಬೇಕಾಗ್ತದೆ. ಇದರಲ್ಲಿ ಷೇರಿಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಬೇಕಾಗ್ತದೆ. ಇದರಲ್ಲಿ ಏನೇನು ಕೆಲಸಗಳಿವೆ ಅನ್ನೋದನ್ನು ನೋಡೋಣ. ಕೆಳಗೆ ಮೊದಲೇದು ಸಾರ್ವಜನಿಕರಿಗೆ ವಿತರಿಸುವ ಸಂದರ್ಭದಲ್ಲಿ ಸಂಬಂಧಿಸಿದ ಸಮಗ್ರ ಮಾಹಿತಿಯನ್ನು ಕೊಡೋದು. ಅದೇ ರೀತಿ ಬಾಂಡುಗಳನ್ನು ಮತ್ತು ಷೇರುಗಳನ್ನು ಹೊರಡಿಸುವುದು. ಅದೇ ರೀತಿ ಷೇರುಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಲ್ಲಿಯೂ ಕೂಡ ತೊಡಗಿಸುವುದು. ಇದು ಸಂಪೂರ್ಣವಾಗಿ ಶುಲ್ಕ ಆಧಾರಿತ ಸೇವೆಗಳಲ್ಲಿ ಬರುವಂಥ ಮೊದಲನೇದು ಷೇರುಗಳ ನಿರ್ವಹಣೆ. ಅದೇ ರೀತಿ ಎರಡನೇದು ಬಂಡವಾಳ ಪಟ್ಟಿಗಳ ನಿರ್ವಹಣೆ. ಬೇರೆ ಬೇರೆ ಉತ್ತಮ ಕಂಪನಿಗಳಲ್ಲಿ ಸರ್ಕಾರದ ಭದ್ರತೆಯ ಪತ್ರಗಳು, ಹೊಸದಾಗಿ ಬಂಡವಾಳವನ್ನು ಕೂಡಿಸಲು ಷೇರುಗಳನ್ನು ಸೇಕರಿಸುವುದು. ಇವುಗಳಲ್ಲಿ ಹಣವನ್ನು ತೊಡಗಿಸುವಾಗ ಹೆಚ್ಚು ಲಾಭ ಬರಬೇಕು, ಆದರೆ ಕಡಿಮೆ ಅಪಾಯ ಇರಬೇಕು. ಈ ರೀತಿ ತೊಡಗಿಸಬೇಕು. ಹಣ ತೊಡಗಿಸುವ ಪ್ರತಿಯೊಬ್ಬನಿಗೂ ಮುಖ್ಯವಾದ ವಿಷಯಗಳೆಂದರೆ ದೃಢತ್ವ, ಸುರಕ್ಷತೆ ಮತ್ತು ಯೋಗ್ಯ ಲಾಭ ಬರುವಿಕೆ. ಈ ಸೇವೆಗಳನ್ನು ಕೂಡ ಹಣಕಾಸಿನ ಸಂಸ್ಥೆಗಳು ಸಾರ್ವಜನಿಕರಿಗೆ ಸಲ್ಲಿಸುತ್ತವೆ. ಅದು ಅಲ್ಲದೆ ಅತ್ಯಂತ ಕಡಿಮೆ ಹಣವನ್ನು ತೊಡಗಿಸಿ ಅಪಾಯ ಅತ್ಯಂತ ಕಮ್ಮಿ ಇದ್ದು ಹೆಚ್ಚು ಲಾಭ ಪಡೆಯುವುದು ಹೇಗೆ? ಬೇಕಾದಾಗ ಷೇರು ಮುಂತಾದವುಗಳನ್ನು ಕೊಳ್ಳುವುದರಲ್ಲಿಯೂ ಮತ್ತು ಮಾರುವುದರಲ್ಲಿಯೂ ಸಹಾಯವನ್ನು ಮಾಡೋದು. ಸಂಘಟನೆ, ಸಂಘ ಸಂಸ್ಥೆಗಳಿಗೆ ಅತ್ಯಂತ ಉಪಯುಕ್ತವಾದ ಸಲಹೆಗಳನ್ನು ಕೊಡುವುದು. ಇಲ್ಲಿ ಆ ಕಂಪನಿಗಳು ಮತ್ತು ಸಂಘಟನೆಗಳು ಉತ್ತಮವಾಗಿ ಕೆಲಸ ಮಾಡಿ ಲಾಭ ಗಳಿಸಲು ಏನು ಮಾಡಬೇಕು ಎಂಬುದರ ಬಗ್ಗೆ ಸೂಕ್ತ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಕೊಡಲಾಗುವುದು. ಅದೇ ರೀತಿ ಕೆಲವು ಬ್ಯಾಂಕುಗಳು ಸೇರಿಕೊಂಡು ಒಂದು ಉದ್ಯಮಿಗೆ ಹೇಗೆ ಸಾಲ ಕೊಡಬೇಕೆಂಬುದರ ಬಗ್ಗೆನೂ ಚರ್ಚೆ ಮಾಡಲಾಗ್ತದೆ. ಇದು ಅಲ್ಲದೆ ನಿರ್ದಿಷ್ಟ ಆಸ್ತಿಗಳನ್ನು ಉತ್ತಮ ಪತ್ರಗಳಾಗಿ ಪರಿವರ್ತಿಸುವುದಕ್ಕೆ ಒಂದು ವ್ಯವಸ್ಥೆಯನ್ನು ಹಣಕಾಸಿನ ಸಂಸ್ಥೆಗಳು ಸಾರ್ವಜನಿಕರಿಗೆ ಒದಗಿಸುತ್ತವೆ. ಇವೆಲ್ಲವನ್ನು ಮಾಡಬೇಕಂದ್ರೆ ಅವರು ಶುಲ್ಕವನ್ನು ಆ ಒಂದು ಸೇವೆಗಳ ಮೇಲೆ ಅಸ್ತಿತ್ವಕ್ಕೆ ತರ್ತಾರೆ. ಆದ್ದರಿಂದ ಇವುಗಳನ್ನು ಶುಲ್ಕ ಆಧಾರಿತ ಸೇವೆಗಳಂತೇಳಿ ಕರೀತಾರೆ. ಅದೇ ರೀತಿ ಶುಲ್ಕವನ್ನು ಹೊರತುಪಡಿಸಿ ನಿಧಿ ಆಧಾರಿತ ಸೇವೆಗಳಂಥದ್ದನ್ನು ನಾವು ಹಣಕಾಸಿನ ಸಂಸ್ಥೆಗಳಲ್ಲಿ ನೋಡ್ಬೋದು. ನಿಧಿ ಆಧಾರಿತ ಸೇವೆಗಳು ಯಾವಪ್ಪ ಅಂತಂದರೆ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲು ಸಂಬಂಧಪಟ್ಟ ಸಂಸ್ಥೆಗಳಿಗಾಗಲಿ, ಉದ್ಯಮಿಗಳಿಗಾಗಲಿ, ಕೈಗಾರಿಕೆಗಳಿಗಾಗಲಿ ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ಬೋದು. ಇದು ಅಲ್ಲದೆ ಸ್ವಂತ ಖರೀದಿ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅವುಗಳನ್ನು ಬಾಡಿಗೆ ಮೇಲೆ ಕೊಳ್ಳುವುದಕ್ಕೂ ಕೂಡ ಹಣಕಾಸನ್ನು ಒದಗಿಸುವ ಒಂದು ವ್ಯವಸ್ಥೆಯನ್ನು ನಾವು ಬ್ಯಾಂಕುಗಳಲ್ಲಿ, ಸಂಸ್ಥೆಗಳಲ್ಲಿ ನೋಡಬಹುದು. ಅದೇ ರೀತಿ ಇತರ ಕ್ಷೇತ್ರಗಳಲ್ಲಿ ಇರುವಂಥ ವಿನಿಮಯ ಪತ್ರಗಳನ್ನು
ಸೋಡಿ ಆಧಾರದ ಮೇರೆಗೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸುವುದನ್ನು ಕೂಡ ನಾವು ಈ ಸಂಸ್ಥೆಗಳಿಂದ ಪಡೆಯಬಹುದು. ಇದು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಆಸೆ ಏನಾಗಿರ್ತದೆ, ಒಂದು ಸ್ವಂತ ಮನೆಯನ್ನು ಹೊಂದುವಂಥದ್ದು. ಮನೆಗಳನ್ನು ಕಟ್ಟಲು ಕೂಡ ಹಣಕಾಸಿನ ಸೌಲಭ್ಯವನ್ನು ಒದಗಿಸುವಂಥದ್ದು. ಇದು ಅಲ್ಲದೆ ವಿಮಾ ಸಂಸ್ಥೆಗಳು ಹೊಸ ಮತ್ತು ನಷ್ಟ ಭಯ ಇರುವಂಥ ಉದ್ದಿಮೆಗಳಿಗೆ, ನಷ್ಟವನ್ನು ಅನುಭವಿಸುವಂಥ ಉದ್ಯಮಿಗಳಿಗೂ ಕೂಡ ಸಾಲವನ್ನು ಒದಗಿಸುವಂಥದ್ದು. ಇವುಗಳನ್ನು ನಾವೇನಂತ ಕರಿತೀವಿ, ನಿಧಿ ಆಧಾರಿತ ಸೇವೆಗಳು, ಶುಲ್ಕ ಆಧಾರಿತ ಸೇವೆಗಳು. ಇವೆರಡರ ನಡುವಿನ ವ್ಯತ್ಯಾಸವನ್ನು ನೀವಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಆದ್ದರಿಂದ ನಿಮಗೆ ಪ್ರಶ್ನೆ ಕೇಳಬಹುದು, ಹಣಕಾಸಿನ ಸೇವೆಗಳು, ವಿವಿಧ ಹಣಕಾಸಿನ ಸೇವೆಗಳನ್ನು ವಿವರಿಸಿ ಅಥವಾ ಹಣಕಾಸಿನ ಸೇವೆಗಳನ್ನು ವರ್ಗೀಕರಿಸಿ. ಆವಾಗ ನೀವೇನು ಮಾಡಬೇಕು, ಹಣಕಾಸಿನ ಸೇವೆಗಳನ್ನು ಮುಖ್ಯವಾಗಿ 2 ವರ್ಗಗಳನ್ನಾಗಿ ವಿಂಗಡಿಸಬಹುದು. ಶುಲ್ಕ ಆಧಾರಿತ ಸೇವೆಗಳು, ಇವುಗಳನ್ನು ಇಂಗ್ಲಿಷ್ನಲ್ಲಿ ಫೀ ಬೇಸ್ಡ್ ಸರ್ವಿಸಸ್ ಅಂತ ಕರೀತಾರೆ. ಅದೇ ನಿಧಿ ಸ್ವೀಕರಿಸುವ ಮೂಲಕ ಕೊಡುವಂಥ ಸೇವೆಗಳು ಫಂಡ್ ಬೇಸ್ಡ್ ಸರ್ವಿಸಸ್ ಅಂತ ಹೇಳಿ ಕರೀತಾರೆ. ಹೀಗೆ 2 ಪ್ರಕಾರದ ಸೇವೆಗಳನ್ನು ಸಾಮಾನ್ಯವಾಗಿ ನಾವು ಈ ಹಣಕಾಸಿನ ಸಂಸ್ಥೆಗಳಿಂದ ವಿವಿಧ ಜನರಿಗೆ ಅವಶ್ಯಕತೆ ಇರುವಂಥ ಸೇವೆಗಳನ್ನು ಹಣಕಾಸಿನ ಸಂಸ್ಥೆಗಳಿಂದ ಪಡಿಬೋದು. ಅದೇ ರೀತಿ ಇದೇ ಸಂದರ್ಭದಲ್ಲಿ ನಮಗೆ ಕೊಡುವಂಥ ವಿವಿಧ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಉದ್ದಿಮೆದಾರರಾಗಲಿ, ವ್ಯವಹಾರಸ್ಥರಾಗಲಿ, ಉತ್ಪಾದಕರಾಗಲಿ ಅಥವಾ ನಡುವೆ ಸಲ್ಲಿಸುವಂಥ ವ್ಯಕ್ತಿಗಳ ಸೇವೆಗಳನ್ನಾಗಲಿ ಗಣನೆಗೆ ತೆಗೆದುಕೊಂಡು ನಾವು ಈ ಒಂದು ವ್ಯವಸ್ಥೆಯನ್ನು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಹೇಳೋದಾಯ್ತು ಅಂತಂದರೆ, then types of financial services. There may be question, explain the different types of the financial services. Financial services are broadly divided into 2 classes. First one is fee based services, then second one is fund based services. Fee based services are also called as the advisory services. Then fund based services are also called as the asset based services. Then what are the fee based services rendered by the financial institutions? Among them, first one is the issue management. Its activities consist of preparation of the prospectus and other information relating to the issue. It includes all people, institutions, methods or mechanism, services and practices involved in raising fresh capital for both new and existing companies. So it will render the following services: public issue through prospectus, right to issue, issue of bonds and shares, private placement deals. This is the first fee-based services rendered by the financial institutions. Then second one, portfolio management. What do you mean by portfolio management? It refers to the investment in different kinds of the securities such as shares, debentures or bonds issued by companies and issued by different companies and securities issued by the government. It refers to the maintaining proper combination of securities in proper manner and they give maximum returns with minimum risk. Every investor is interested in safety, liquidity and profitability of the investment. It renders the following services like advice on mix of securities for maximum returns with minimum stock. Second one, undertake to sell or buy securities. Third one, corporate counseling. It basically gives the advice to a corporate unit to ensure better performance in terms of growth and survival. Corporate counseling covers the entire field of project counseling. It renders the following services: identifying the cause of problems like tight liquidity, causes for under/over capacity utilization. Third one, product mix. This comes under the corporate counseling. Then fourth one, loan syndication. It is a loan facility provided to a single borrower by a group of banks. That is called as the loan
syndication. Next one, securitization. When financial institutions converts illiquid, non-negotiable and high value financial asset, the real estate machinery, etc. into securities is called securitization. Securitization service is rendered by the financial institutions. Sixth one, credit rating institutions. Credit rating states the present financial position of the company. It shows the financial ability and debt servicing capacity of the company. These institutions help the investors in deciding whether to purchase the securities of a particular company or not. The main objective of these institutions are to provide guidance to investors and creditors in determining the credit risk involved in that instrument. In India, at present, there are 4 credit rating institutions. It is called CRISIL, CRISIL, CRISIL Expansion Credit Rating and Services of India Limited. Second one, ICRA, 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 Investment Information and Credit Rating Agency of India Limited. It is ICRA. Third one, ONICRA, 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 ONIDA Information and Credit Rating Agency of India Limited. Fourth one, CARE, 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 Credit Analysis and Research Limited. These 4 are the credit rating institutions which helps the creditors and the investors in determining the credit risk involved in the debt instrument. That is why these are comes under the services by the financial institutions. Those are called as the fee-based services. Then second one, fund-based services. Fund-based services like equipment leasing, hire purchase, bill discounting, housing finance, insurance service and venture capital. These comes under the fund-based services. These services are also called as the asset-based services. That is why you remember the services of the financial institutions are broadly classified into 2 fee-based services. What are those? Then fund-based services. What are those? That is why through this